ಭಿನ್ನರಾಶಿ ಅಂದರೆ ಭಿನ್ನರಾಶಿಯು ಪೂರ್ಣದ ಒಂದು ಭಾಗ ಅಂತ ಅರ್ಥ. ಅಂದರೆ ಶಬ್ದಾರ್ಥವನ್ನು ನೋಡೋಣ. ಭಿನ್ನ ರಾಶಿಗಳು, ಭಿನ್ನ ಅಂದರೆ ಬಿಡಿಯಾದ, ರಾಶಿಗಳಂದ್ರೆ ಗುಂಪು. ಅಂದರೆ ಒಂದು ಪೂರ್ಣ ವಸ್ತುವನ್ನು ಬಿಡಿ ಬಿಡಿಯಾಗಿ ಮಾಡಿ ಅವುಗಳನ್ನು ಗುಂಪು ಮಾಡ್ತೀವಲ್ಲ, ಆ ಕ್ರಮಕ್ಕೆ ನಾವು ಏನಂತ ಕರಿತೀವಿ? ಭಿನ್ನ ರಾಶಿಗಳು ಅಂತ ಕರಿತೀವಿ. ಇಲ್ಲಿ ಮೊದಲ ಶಬ್ದ ಭಿನ್ನ ಅಂತ ಕಾಣಿಸ್ತೈತಲ್ಲ, ಇದು ಅಂದರೆ ಅಪೂರ್ಣ ಅಂತ ಅರ್ಥ. ಅಂದರೆ ಪೂರ್ಣದ ಒಂದು ಭಾಗ ಅಂತ. ಆ ಪೂರ್ಣದ ಒಂದು ಭಾಗಗಳನ್ನು ಗುಂಪು ಮಾಡ್ತೀವಲ್ಲ, ಅದನ್ನೇ ನಾವು ಏನಂತ ಕರಿತೀವಿ? ಭಿನ್ನ ರಾಶಿ ಅಂತ ಕರಿತೀವಿ. ಹೇಗೆ ಅಂತ ನಾವೀಗ ನೋಡೋಣ. ಮೊದಲಿಗೆ ಒಂದು ಪೂರ್ಣ ವಸ್ತುವನ್ನು ತಗೋಣ. ನಾ ಪೂರ್ಣ ವಸ್ತುವಾಗಿ ಒಂದು ಚೌಕಾಕಾರವನ್ನು ತೆಗೆದುಕೊಳ್ತೀನಿ. ಈ ಚೌಕಾಕೃತಿಯನ್ನು ಏನು ಮಾಡಬೇಕು? ನಾವು ಸಮನಾದ ಎರಡು ಭಾಗಗಳನ್ನು ಮಾಡಬಹುದು. ಅಸಮನಾದ ಭಾಗಗಳನ್ನು ಮಾಡಿದರೆ ಅದು ಭಿನ್ನರಾಶಿ ಅನಿಸ್ಕೋದಿಲ್ಲ. ಆ ಕಾರಣಕ್ಕಾಗಿ ನಾವೇನು ಮಾಡಬೇಕು? ಈ ಒಂದು ಆಕೃತಿಯನ್ನು, ಚೌಕಾಕೃತಿಯನ್ನು ಅಥವಾ ಈ ಪೂರ್ಣ ವಸ್ತುವನ್ನು ಎರಡು ಸಮನಾದ ಭಾಗಗಳನ್ನಾಗಿ ವಿಂಗಡಿಸಬೇಕು. ಸಮನಾದ ಭಾಗಗಳನ್ನಾಗಿ ಮಾಡಿದಾಗ ಮಾತ್ರ ಇದನ್ನು ಭಿನ್ನರಾಶಿ ರೂಪದಲ್ಲಿ ಬರಲಿಕ್ಕೆ ಸಾಧ್ಯ ಐತಿ. ಅಸಮ ರೂಪದಲ್ಲಿ ನಾವು ಭಾಗ ಮಾಡಿದಾಗ ಅದನ್ನು ಭಿನ್ನರಾಶಿ ರೂಪಕ್ಕೆ ಬರಲಿಕ್ಕೆ ಸಾಧ್ಯ ಇಲ್ಲ. ಈಗ ನಾನು ಏನು ಮಾಡಿದ್ದೀನಿ? ಒಂದು ಪೂರ್ಣ ವಸ್ತುವನ್ನು ಎರಡು ಸಮನಾದ ಭಾಗಗಳನ್ನಾಗಿ ಮಾಡಿದೆ. ಮಾಡಿ ಇದಕ್ಕೆ ಏನು ಮಾಡ್ತೀನಿ ಅಂತಂದರೆ, ಒಂದು ಭಾಗಕ್ಕೆ ಬಣ್ಣ ತುಂಬ್ತೀನಿ ನಾನು. ಈಗ ಒಂದು ಭಾಗಕ್ಕೆ ಬಣ್ಣ ತುಂಬಿದೆ. ಈಗ ಇದನ್ನು ನಾವೇನು ಮಾಡಬೇಕು ಅಂತಂದರೆ ಸಂಖ್ಯಾ ರೂಪದಲ್ಲಿ ಬರಿಬೇಕು ಅಥವಾ ಭಿನ್ನ ರಾಶಿ ರೂಪದಲ್ಲಿ ಬರಿಬೇಕು. ಹೇಗೆ ಅಂತಂದರೆ, ಮೊದಲಿಗೆ ನಾವೇನು ಮಾಡಬೇಕು? ಒಂದು ಅಡ್ಡಗೆರೆಯನ್ನು ಎಳಿಬೇಕು. ಬರೆದಾಯ್ತಾ? ಈ ಅಡ್ಡಗೆರೆಯನ್ನು ಬರೆದಾದ್ಮೇಲೆ ಗೆರೆಯ ಕೆಳಗಡೆ ಏನು ಮಾಡಬೇಕು ಅಂತಂದರೆ, ಒಂದು ಪೂರ್ಣ ವಸ್ತುವನ್ನು ಎಷ್ಟು ಸಮನಾದ ಭಾಗಗಳಾಗಿ ವಿಂಗಡಿಸುವಲ್ಲ ಅದನ್ನು ಬರಿಬೇಕು. ಅಂದರೆ ಒಟ್ಟು ಸಮನಾದ ಭಾಗಗಳು ಗೆರೆಗಳು. ಆಮೇಲೆ ಗೆರೆಯ ಮೇಲುಗಡೆ ಏನು ಬರಿಬೇಕು ಅಂತಂದರೆ ತೆಗೆದುಕೊಂಡ ಭಾಗ ಅಥವಾ ಬಣ್ಣ ತುಂಬಿದ ಭಾಗ. ತೆಗೆದುಕೊಂಡ ಭಾಗಗಳು ಗೊತ್ತೈತಲ್ಲ? ಈಗ ನೋಡ್ರಿ, ಈಕ್ವಲ್ ಟು, ಈಗ ಒಂದು ಪೂರ್ಣ ವಸ್ತುವನ್ನು ಎಷ್ಟು ಸಮನಾದ ಭಾಗಗಳನ್ನಾಗಿ ಮಾಡಿದೇವ್ರಿ? ಎರಡು ಸಮನಾದ ಭಾಗಗಳನ್ನು, 1 ಮತ್ತು 2. ಒಟ್ಟು ಸಮನಾದ ಭಾಗಗಳೆಷ್ಟು? 2. ಆಮೇಲೆ ತೆಗೆದುಕೊಂಡ ಭಾಗಗಳೆಷ್ಟು ರೀ? ಅಥವಾ ಬಣ್ಣ ತುಂಬಿದ ಭಾಗ ಎಷ್ಟು? 1. ಹೌದಾ? ನಮಗೇನು ಬಂತು? 1/2 ಅಂತ ಬಂತು. ಇಲ್ಲಿ 2 ಸಂಖ್ಯೆಗಳಿದಾವೆ, 1 ಮತ್ತು 2. ಇವು 1 ಮತ್ತು 2 ಸಂಖ್ಯೆಗಳು ಏನಾಗಿದೆ? ಒಂದು ಅಡ್ಡಗೆರೆಯಿಂದ ಬೇರ್ಪಟ್ಟವು. ಹಾಗಾದರೆ ಗೆರೆಯ ಮೇಲ್ಗಡೆ ಭಾಗವನ್ನು ಏನಂತ ಕರಿತೀವಿ ಮತ್ತು ಗೆರೆಯ ಕೆಳಗಡೆ ಇರುವಂಥ ಭಾಗಗಳನ್ನು ಏನಂತ ಕರಿತೀವಿ ಅನ್ನೋದನ್ನು ನೋಡೋಣ. ಈಗ ಇದು ಯಾವ ರೂಪದಲ್ಲಿದೆ ಅಂತಂದರೆ P/Q ರೂಪದಲ್ಲಿದೆ. ಹೌದಾ? ಇದನ್ನೇ ನಾವೇನಂತ ಕರಿತೀವಿ? ಭಿನ್ನರಾಶಿ ರೂಪ ಅಂತ ಕರಿತೀವಿ. ಭಿನ್ನರಾಶಿ ರೂಪ. ಯಾವುದೇ P/Q ರೂಪದಲ್ಲಿರುವುದನ್ನು ನಾವೇನಂತ ಕರಿತೀವಿ? ಭಿನ್ನರಾಶಿ ರೂಪ ಅಂತ ಕರಿತೀವಿ. ಹೌದಾ? ಇದನ್ನು ಹೆಂಗೆ ಓದ್ತೀರಿ? ಈಗ 1/2 ಅಂತ ಬಂತಿದೆ. ಇಲ್ಲಿ 2 ಸಂಖ್ಯೆಗಳು, ಗೆರೆ ಮೇಲ್ಗಡೆ ಒಂದು ಸಂಖ್ಯೆ ಐತಿ, ಗೆರೆ ಕೆಳಗಡೆ ಒಂದು ಸಂಖ್ಯೆ ಇದೆ. ಇದನ್ನ ಭಿನ್ನರಾಶಿ ಅಂತ ಕರಿತೀವಿ. ಈ ಭಿನ್ನರಾಶಿಯನ್ನು ಹೇಗೆ ಓದ್ತೀವಿ ಅಂತಂದರೆ 2 ಅಂಶ ಅಂತ ಓದ್ತೀವಿ. ಹೌದಾ? ಆಮೇಲೆ ಇನ್ನೊಂದು ರೀತಿಯಾಗಿ 2ನೇ 1 ಅಂತ ಓದ್ತೀವಿ. 2ನೇ 1. ಆಮೇಲೆ 3ನೇದ್ದು 1/2 ಅಂತ ಓದ್ತೀವಿ. ಹೌದಾ? ಈ ರೀತಿಯಾಗಿ ಭಿನ್ನರಾಶಿಯನ್ನು ಓದ್ತೀವಿ. ಈಗ ನಾವು ಈ 1/2ದಲ್ಲಿ ಇರುವಂಥ ಪ್ರತಿಯೊಂದು ಅಂಕಿಗಳ ಬಗ್ಗೆ, ಸಂಖ್ಯೆಗಳ ಬಗ್ಗೆ ತಿಳ್ಕೊಳ್ಳೋಣ. ಗೆರೆಯ ಮೇಲ್ಗಡೆ ಇರುವಂಥ 1ಅನ್ನು ನಾವು ಅಂಶ ಅಂತ ಕರಿತೀವಿ. ಗೆರೆಯ ಮೇಲಿರುವಂಥ 1ಅನ್ನು ಅಂಶ ಅಂತ ಕರಿತೀವಿ. ಆಮೇಲೆ ಗೆರೆ ಕೆಳಗಡೆ ಇರುವಂಥ ಸಂಖ್ಯೆಯನ್ನು ಛೇದ ಅಂತ ಕರಿತೀವಿ. ಗೊತ್ತಾಯ್ತಾ? ಈಗ ಅಂಶವನ್ನು ಇಂಗ್ಲೀಷ್ನಲ್ಲಿ ನಾವೇನಂತ ಕರಿತೀವಿ? ನ್ಯೂಮರೇಟರ್ ಅಂತ ಕರಿತೀವಿ. ಛೇದವನ್ನು ಡಿನಾಮಿನೇಟರ್ ಅಂತ ಕರಿತೀವಿ. ಡಿನಾಮಿನೇಟರ್. ಗೊತ್ತಾಯ್ತಲ್ಲ? ಅಂದರೆ ಗೆರೆ ಮೇಲಿರುವಂಥ ಸಂಖ್ಯೆಯನ್ನು ಅಂಶ ಅಂತ ಕರಿತೀವಿ, ಅದನ್ನು ನ್ಯೂಮರೇಟರ್ ಅಂತ
ಆಮೇಲೆ ಗೆರೆ ಕೆಳಗಿರುವಂಥ ಸಂಖ್ಯೆಯನ್ನು ಛೇದ, ಅದನ್ನು ಇಂಗ್ಲೀಷ್ನಲ್ಲಿ ಡಿನಾಮಿನೇಟರ್ ಅಂತ ಕರಿತೀವಿ. ಹಾಗಾದರೆ ಅಂಶ ಅಂದ್ರೇನು? ಅಂಶ ಅಂದರೆ ಈಗ ತೆಗೆದುಕೊಂಡ ಭಾಗ ಅಂತ ಕರಿತೀವಿ. ಅಂಶ ಅಂದರೆ ತೆಗೆದುಕೊಂಡ ಭಾಗ. ಆಮೇಲೆ ಛೇದ ಎಂದ್ರೇನು? ಛೇದ ಅಂದರೆ ಒಟ್ಟು ಸಮನಾದ ಭಾಗಗಳು. ಗೊತ್ತಾಯ್ತಾ? ಇಷ್ಟು ಭಿನ್ನರಾಶಿ. ಹಂಗಂದ್ರೆ ಭಿನ್ನರಾಶಿ ಅಂದ್ರೇನು? ಭಿನ್ನರಾಶಿ ಅನ್ನೋದು ಒಂದು ಪೂರ್ಣ ವಸ್ತುವಿನ ಭಾಗ ಅಂತ ಅರ್ಥ. ಅಂದರೆ ಒಂದು ಪೂರ್ಣ ವಸ್ತುವನ್ನು ಸಮನಾದ ಭಾಗಗಳನ್ನು ಮಾಡಿ ಅದರಲ್ಲಿ ಕೆಲವು ಭಾಗಗಳನ್ನೇನು ತೆಗೆದುಕೊಳ್ತೀವಲ್ಲ, ಆ ಕ್ರಮಕ್ಕೆ ಭಿನ್ನರಾಶಿ ಅಂತ ಕರಿತೀವಿ. ಭಿನ್ನರಾಶಿಯಲ್ಲಿ 2 ಸಂಖ್ಯೆಗಳಿರ್ತಾವೆ. ಆ 2 ಸಂಖ್ಯೆಗಳನ್ನು ಒಂದು ಅಡ್ಡಗೆರೆ ಏನು ಮಾಡ್ತೈತಿ? ಬೇರೆ ಬೇರೆ ಮಾಡ್ತೈತಿ. ಅವಾಗ ಗೆರೆ ಮೇಲುಗಡೆ ಇರುವಂಥ ಭಾಗವನ್ನು ಅಂಶ ಅಂತಲೂ, ಗೆರೆಯ ಕೆಳಗಡೆ ಇರುವಂಥ ಸಂಖ್ಯೆಯನ್ನು ನಾವೇನಂತ ಕರಿತೀವಿ? ಛೇದ ಅಂತಲೂ ಕರಿತೀವಿ. ಅಂಶ ಮತ್ತು ಛೇದ ಗೊತ್ತಾಯಿತು. ಅಂಶ ಅಂದರೆ ತೆಗೆದುಕೊಂಡ ಭಾಗಕ್ಕೆ ಅಂಶ ಅಂತ ಕರಿತೀವಿ. ಆಮೇಲೆ ಒಂದು ವಸ್ತುವನ್ನು ಎಷ್ಟು ಸಮನಾದ ಭಾಗಗಳಾಗಿ ಮಾಡೀವಿ ಅಂತ ಹೇಳೋದು ಛೇದ ಆಗಿರ್ತೈತಿ. ಗೊತ್ತಾಯ್ತಲ್ಲ? ಅಂಶ ಮತ್ತು ಛೇದಗಳು ಗೊತ್ತಾಯಿತು. ಇನ್ನು ಇಲ್ಲಿ ಒಂದು ಚಿತ್ರವನ್ನು ಬರಿತೀನಿ. ಆ ಚಿತ್ರವನ್ನು ನಾವೇನು ಮಾಡಬೇಕು? ಭಿನ್ನರಾಶಿ ರೂಪದಲ್ಲಿ ಬರಿಬೇಕು. ಈಗ ನೋಡ್ರಿ, ಒಂದು ವೃತ್ತವನ್ನು ತೆಗೆದುಕೊಳ್ಳೋಣ. ಈ ವೃತ್ತವನ್ನು ನಾನು ಏನು ಮಾಡ್ತೀನಿ ರೀ? 4 ಸಮನಾದ ಭಾಗಗಳನ್ನಾಗಿ ಮಾಡ್ತೀನಿ. 4 ಸಮನಾದ ಭಾಗಗಳನ್ನು ಮಾಡಿದ್ದೀವಿ. ಮಾಡಿ ಇದರಲ್ಲಿ ನಾನು ಏನು ಮಾಡ್ತೀನಿ? ಒಂದು ಭಾಗಕ್ಕೆ ಬಣ್ಣ ತುಂಬ್ತೀನಿ. ಒಂದು ಭಾಗಕ್ಕೆ ಬಣ್ಣ ತುಂಬಿದೆ. ಇದನ್ನು ನಾವೇನು ಮಾಡಬೇಕೀಗ? ಭಿನ್ನರಾಶಿ ರೂಪದಲ್ಲಿ ಬರಿಬೇಕು. ಇದನ್ನು ಹೇಗೆ ಬರಿತೀರಿ? ಈಗ ಈ ಚಿತ್ರ ರೂಪದಲ್ಲಿದೆ. ನಾವೇನು ಮಾಡಬೇಕು? ಇದನ್ನು ಸಂಖ್ಯಾ ರೂಪದಲ್ಲಿ ಅಥವಾ ಭಿನ್ನರಾಶಿ ರೂಪದಲ್ಲಿ ಬರಿಬೇಕು. ಇದಕ್ಕೆ ಏನು ಮಾಡಬೇಕು? ನಾವು ಒಂದು ಅಡ್ಡಗೆರೆಯನ್ನು ಹಾಕಬೇಕು. ಅಡ್ಡಗೆರೆ ಹಾಕಿದ ಮೇಲೆ ಪೂರ್ಣ ವಸ್ತುವನ್ನು ಎಷ್ಟು ಸಮನಾದ ಭಾಗಗಳನ್ನು ಮಾಡಿದ್ವಿ ಎನಿಸ್ರಿ? 1 2 3 4 4 ಸಮನಾದ ಭಾಗಗಳನ್ನಾಗಿ ಮಾಡಿವಿ. ಅದನ್ನು ನಾವೇನು ಮಾಡಬೇಕು? ಗೆರೆಯ ಕೆಳಗಡೆ ಬರಿಬೇಕು. ಆಮೇಲೆ ಗೆರೆಗೆ ಮೇಲ್ಗಡೆ ಏನು ಬರಿಬೇಕು ಅಂತಂದರೆ, ಎಷ್ಟು ಭಾಗಕ್ಕೆ ಬಣ್ಣ ತುಂಬಿದ್ದೀವಿ ಅಥವಾ ಎಷ್ಟು ಭಾಗಗಳನ್ನು ತೆಗೆದುಕೊಂಡಿದ್ದೀವಿ ಅನ್ನೋದನ್ನು ಬರಿಬೇಕು. ಎಷ್ಟು ಭಾಗಕ್ಕೆ ಬಣ್ಣ ತುಂಬಿದ್ದೀವಿ ರೀ? ಒಂದು ಭಾಗಕ್ಕೆ. ಅದನ್ನು ಒಂದು ಭಾಗಕ್ಕೆ ಬಣ್ಣವನ್ನು ತುಂಬಿದ್ವಿ. ಎಷ್ಟು ಬಂತು ರೀ? ಈಗ 1/4 ಅಂಶ ಬಂತು. ಗೊತ್ತಾಯ್ತಾ? ಇದನ್ನು ಹೆಂಗೆ ಓದ್ತೀವಿ ರೀ? 1/4 ಅಂಶ. ಗೊತ್ತಾಯ್ತಾ? ಒಂದು ಆಕೃತಿಯನ್ನು ನಾವೇನು ಮಾಡಿದ್ವಿ? ಒಂದು ಪೂರ್ಣ ವಸ್ತುವನ್ನು 4 ಸಮನಾದ ಭಾಗಗಳನ್ನು ಮಾಡಿದ್ವಿ. ಅದಕ್ಕೆ ಒಂದು ಭಾಗಕ್ಕೆ ಬಣ್ಣ ತುಂಬಿದ್ವಿ. ಅದನ್ನು ಭಿನ್ನರಾಶಿ ರೂಪದಲ್ಲಿ ಬರೆದ್ವಿ. ಬರೆದಾದ ಮೇಲೆ ಅದನ್ನು ಓದಿದ್ವಿ, ಪದಗಳಲ್ಲಿ ಬರೆದ್ವಿ. 1/4 ಅಂಶ ಅಥವಾ ಇಂಗ್ಲೀಷ್ನಲ್ಲಿ 1/2 ಅಂತ, ಅಥವಾ 4/1 ಅಂತ ಬರೀ. ಗೊತ್ತಾಯ್ತಲ್ಲ? ಇನ್ನು ನಾವೇನು ಮಾಡ್ತೀನಿ? ಈಗ ಭಿನ್ನರಾಶಿಯನ್ನು ಕೊಡ್ತೇವೆ. ಅದನ್ನು ನಾವೇನು ಮಾಡಬೇಕು? ಚಿತ್ರ ರೂಪದಲ್ಲಿ ಬರಿಬೇಕು. 3/4 ಅಂತಿದೆ. ಇದನ್ನು ನಾವೇನು ಮಾಡಬೇಕು? ಚಿತ್ರ ರೂಪದಲ್ಲಿ ಬರಿಬೇಕು. ಹೇಗೆ ಬರಿತೀರಿ? ಈಗ ನೋಡ್ರಿ, ನಾನು ಆಯತವನ್ನು ರಚನೆ ಮಾಡ್ತೀನಿ. ಈಗ ಒಂದು ಆಯತ ಅನ್ನೋದೊಂದು ಪೂರ್ಣ ವಸ್ತು. ಈ ಪೂರ್ಣ ವಸ್ತುವನ್ನು ಎಷ್ಟು ಭಾಗ ಮಾಡ್ಬೇಕ್ರಿ? ಅಂದರೆ ಎಷ್ಟು ಭಾಗ ಮಾಡಬೇಕು? ಛೇದವನ್ನು ನೋಡ್ಬೇಕು. ಅವಾಗ ಛೇದದಲ್ಲಿ ಎಷ್ಟಿದೆ ರೀ? 4. ಹಾಗಾದರೆ ಈ ಒಂದು ಪೂರ್ಣ ವಸ್ತುವನ್ನು 4 ಸಮನಾದ ಭಾಗಗಳಾಗಿ ಮಾಡಬೇಕು. ಮೊದಲೇಕ ಸಮನಾದ 2 ಭಾಗಗಳನ್ನಾಗಿ ಮಾಡ್ತೀನಿ. ಆಮೇಲೆ ಮತ್ತೆ ಇದರಲ್ಲಿ 2 ಭಾಗಗಳನ್ನು ಮಾಡೋಣ. ಹೌದಾ? 4 ಸಮನಾದ ಭಾಗಗಳನ್ನು ಮಾಡಿದ್ವಿ. ಮಾಡಿ ಆದಮೇಲೆ ಎಷ್ಟು ಭಾಗಕ್ಕೆ ಬಣ್ಣ ತುಂಬಬೇಕು ಅಥವಾ ಎಷ್ಟು ಭಾಗಗಳನ್ನು ತೆಗೆದುಕೊಳ್ಬೇಕು? ಅವಾಗ ಗೆರೆ ಮೇಲ್ಗಡೆ ನೋಡಬೇಕು. ಅವಾಗ ಗೆರೆಗೆ ಮೇಲ್ಗಡೆ ಇರುವುದು ಅಂಶ. ಇಲ್ಲಿ ಅಂಶ ಎಷ್ಟಿದೆ ಅಂತಂದರೆ 3 ಇದೆ. ಅಂದರೆ 3 ಭಾಗಕ್ಕೆ ಬಣ್ಣ ತುಂಬಬೇಕು. ಈಗ 1 2 3 ಭಾಗಕ್ಕೆ ಬಣ್ಣ ತುಂಬಿದ್ವಿ. ಗೊತ್ತಾಯ್ತಲ್ಲ? ರೂಪದಲ್ಲಿರುವುದನ್ನು ಸಂಖ್ಯಾ ರೂಪಕ್ಕೆ, ಭಿನ್ನರಾಶಿ ರೂಪಕ್ಕೆ ಬರ್ತೀವಿ. ಭಿನ್ನರಾಶಿ ರೂಪದಲ್ಲಿರುವುದನ್ನು ಚಿತ್ರ ರೂಪದಲ್ಲಿ ಬರ್ತೀವಿ. ಇಲ್ಲಿ 3 ಬಣ್ಣ ತುಂಬಿದ್ವಲ್ಲ, ಇದು ಅಂಶ ಆಗಿರ್ತೈತಿ. ಇದು 3 ಭಾಗ ಅಂಶ.
ಒಟ್ಟು 4 ಭಾಗಗಳ ಏನಿದಾವಲ್ಲ ಇದು ಛೇದ. ಗೊತ್ತಾಯ್ತಲ್ಲ. ಆಮೇಲೆ ಈಗ ಕೊಟ್ಟಂಥ ಭಿನ್ನರಾಶಿಯಲ್ಲಿ ಅಂಶ ಯಾವುದು ಛೇದ ಯಾವುದು ಅನ್ನೋದನ್ನು ಹೇಳ್ರಿ. 5/8 ಅಂತಿದೆ. ಇದೊಂದು ಭಿನ್ನರಾಶಿ. ಇದನ್ನು ಓದಿರಿ ಅಂದರೆ ಹೇಗೆ ಓದ್ತೀರಿ? 5/8 ಅಂಶ ಅಂತ ಓದ್ತೀವಿ, ಅಥವಾ ಇಂಗ್ಲೀಷ್ನಲ್ಲಿ 5/8 ಅಂತ ಓದ್ತೀವಿ. ಆಮೇಲೆ ಇಲ್ಲಿ 5 ಏನಂತ ಕರಿತೀವಿ? 5 ನಾವು ಅಂಶ ಅಂತ ಕರಿತೀವಿ. ಅಂದರೆ ಗೆರೆ ಮೇಲಿರುವಂಥ ಸಂಖ್ಯೆಯನ್ನು ಅಂಶ ಅಂತ ಕರಿತೀವಿ, ಗೆರೆ ಕೆಳಗಡೆ ಇರುವಂಥ ಸಂಖ್ಯೆಯನ್ನು ಛೇದ ಅಂತ ಕರಿತೀವಿ. ಗೊತ್ತಾಯ್ತಲ್ಲ. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.